ಪ್ರತಿನಿತ್ಯ ನಮ್ಮ ದೇಹ ನಮಗೆ ಹಲವಾರು ಸಿಗ್ನಲ್ಗಳನ್ನು ಕೊಡ್ತಾ ಇರುತ್ತೆ. ಬೇಗ ಸುಸ್ತಾಗುವಂತಹದ್ದು, ಉಗುರು ವೀಕ್ ಆಗೋದು, ನಮ್ಮ ಬಾಯಿ ತುದಿಯಲ್ಲಿ ತುಟಿ ಹತ್ರ ಒಡೆಯುವಂತಹದ್ದು, ಮೊಸಡಲ್ಲಿ ರಕ್ತ ಬರುವಂತಹದ್ದು, ಇದೆಲ್ಲ ನಮ್ಮ ದೇಹ ನಮ್ಗೆ ಹೇಳ್ತಾ ಇರೋದು ನನ್ನನ್ನು ಸರಿಯಾಗಿ ನೋಡ್ಕೋ, ನನ್ನಲ್ಲಿ ಏನೋ ತೊಂದರೆ ಇದೆ ಅಂತ. ಹಲವಾರು ಪೋಷಕಾಂಶಗಳು ಕಡಿಮೆ ಆದಾಗ ದೇಹ ನಮ್ಗೆ ಹಲವಾರು ಚಿಹ್ನೆಗಳನ್ನ, ಸಿಗ್ನಲ್ಗಳನ್ನ, ಈ ಲಕ್ಷಣಗಳನ್ನ ತೋರಿಸ್ತಾ ಇರುತ್ತೆ. ನಾವು ಎಷ್ಟು ನಮ್ಮ ದೇಹದ ಮಾತನ್ನ ಕೇಳ್ತಾ ಇದ್ದೀವಿ, ಯಾವುದು ಈ 8 ಮುಖ್ಯವಾದ ಚಿಹ್ನೆಗಳು ಅಥವಾ ಲಕ್ಷಣಗಳು, ಈ ಪೋಷಕಾಂಶಗಳು ಕಡಿಮೆ ಆದಾಗ ನಮ್ಮ ದೇಹದಲ್ಲಿ ಕಾಣಿಸ್ಕೊಳ್ಳುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ. ಅದರ ಜೊತೆಗೆ ನೈಸರ್ಗಿಕವಾಗಿ ಅದನ್ನ ಹೇಗೆ ಸರಿಪಡಿಸ್ಕೊಳ್ಳೋದು ಅನ್ನೋದನ್ನ ತಿಳ್ಕೋಬೇಕು ಅಂದ್ರೆ ಈ ವಿಡಿಯೋನ ಕೊನೆ ತನಕ ನೋಡಿ. ನಮಸ್ಕಾರ, ನಾನು ನಿಮ್ಮ ಆರ್ಥೋಪೆಡಿಕ್ ಸರ್ಜನ್ ಡಾಕ್ಟರ್ ಕಿಶನ್ ಭಾಗವತ್. ನಮ್ಮ ಆಹಾರದಲ್ಲಿರುವಂತಹ ಪೋಷಕಾಂಶಗಳಿಂದ ನಮ್ಮ ದೇಹಕ್ಕೆ ಶಕ್ತಿ ಸಿಗುತ್ತೆ, ಅದೆಲ್ಲ ಚೆನ್ನಾಗಿ ಕೆಲಸ ಮಾಡ್ಕೊಂಡು ಹೋಗ್ಲಿಕ್ಕೆ ಅನುಕೂಲ ಆಗ್ತಾ ಬರುತ್ತೆ. ಆದ್ರೆ ಯಾವಾಗ ಈ ಪೋಷಕಾಂಶಗಳು ಸರಿಯಾಗಿ ನಮ್ಮ ದೇಹಕ್ಕೆ ಪೂರೈಕೆ ಆಗ್ತಾ ಇಲ್ವೋ ಅವಾಗ ದೇಹ ಕೆಲವೊಂದು ಸಿಗ್ನಲ್ಗಳನ್ನ, ಚಿಹ್ನೆಗಳನ್ನ ತೋರಿಸ್ತಾ ಹೋಗುತ್ತೆ. ಯಾವುದು ಅಂತ ನೋಡ್ತಾ ಹೋಗೋಣ. ಮೊದಲನೇದು, ಗಾಯ ಆದ್ರೆ ನಿಧಾನವಾಗಿ ವಾಸಿ ಆಗುವಂಥದ್ದು. ಸಣ್ಣ ಪುಟ್ಟ ಗಾಯಗಳು ಎಲ್ಲರಿಗೂ ಆಗ್ತಾ ಇರುತ್ತೆ, ಆದ್ರೆ ಗಾಯ ನಿಧಾನ ವಾಸಿ ಆಗ್ತಾ ಇದೆ, ಬೇಗ ಕೂಡ್ಕೋತಾ ಇಲ್ಲ ಅಂತಂದ್ರೆ ವಿಟಮಿನ್ ಸಿ ಮತ್ತು ಜಿಂಕ್ ನಮ್ಮ ದೇಹದಲ್ಲಿ ಕಡಿಮೆ ಇದೆ ಅಂತ ಹೇಳ್ತಾ ಇರಬಹುದು ಅಂತ. ವಿಟಮಿನ್ ಸಿ, ಆಸ್ಕಾರ್ಬಿಕ್ ಆಸಿಡ್, ಇದು ನಮ್ಮ ದೇಹದಲ್ಲಿ ಕೊಲಾಜನ್ ಉತ್ಪತ್ತಿಗೆ ಬಹಳ ಮುಖ್ಯವಾಗಿ ಬೇಕಾಗಿರುವಂತಹ ಒಂದು ಅಂಶ. ಕೊಲಾಜನ್ ನಮ್ಮ ಚರ್ಮ ಕೂಡ್ಕೋಬೇಕು ಅಂತಂದ್ರೆ ಕೊಲಾಜನ್ ಸರಿಯಾಗಿ, ಆ ಪ್ರೋಟೀನ್ ಚೆನ್ನಾಗಿದ್ದಾಗ ಮಾತ್ರ ಅದು ಸರಿಯಾಗಿ ಕೂಡ್ಕೊಳ್ಳಿಕ್ಕೆ ಅನುಕೂಲ ಆಗ್ತಾ ಬರುತ್ತೆ. ಸೊ ಚರ್ಮ ಕೂಡ್ಕೋಬೇಕು, ಗಾಯ ವಾಸಿ ಆಗ್ಬೇಕು, ವಿಟಮಿನ್ ಸಿ ಬೇಕು. ವಿಟಮಿನ್ ಸಿ ಒಂದು ಆಂಟಿ ಆಕ್ಸಿಡೆಂಟ್ ಅಂತ ಹೇಳ್ತೀವಿ. ಇದು ನಮ್ಮ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡಿಕೊಂಡು ಚೆನ್ನಾಗಿಟ್ಕೊಳ್ಳಿಕ್ಕೆ, ನಮ್ಮ ಕೀಟಾಣುಗಳಿಂದ ವಿರುದ್ಧ ಹೋರಾಡಲಿಕ್ಕೆ ಶಕ್ತಿ ಕೊಡ್ಲಿಕ್ಕೆ ವಿಟಮಿನ್ ಸಿ ಬೇಕೇ ಬೇಕು. ಸೊ ವಿಟಮಿನ್ ಸಿ ಚೆನ್ನಾಗಿದ್ದಾಗ ಗಾಯ ಕೀವಾಗದೇ ಇರೋ ರೀತಿಯಲ್ಲಿ, ಕೀಟಾಣುಗಳು ತೊಂದರೆ ಕೊಡದೇ ಇರೋ ರೀತಿಯಲ್ಲಿ ಗಾಯ ವಾಸಿ ಮಾಡ್ಲಿಕ್ಕೆ ಅನುಕೂಲ ಮಾಡ್ತಾ ಬರುತ್ತೆ. ಜಿಂಕ್ ಅದೇ ರೀತಿಯಲ್ಲಿ ಕೋಶಗಳು ಚೆನ್ನಾಗಿ ಬೆಳವಣಿಗೆ ಆಗ್ಬೇಕು ಅಂತಂದ್ರೆ, ಕೋಶಗಳು ಡಿವೈಡ್ ಆಗ್ಬೇಕು ಅಂತಂದ್ರೆ ಜಿಂಕ್ ಬಹಳ ಮುಖ್ಯವಾದ ಪಾತ್ರವನ್ನು ವಹಿಸುತ್ತೆ. ಅದರ ಜೊತೆಗೆ ಇದು ಉರಿಯೂತವನ್ನ ಕಡಿಮೆ ಮಾಡಿ ಗಾಯ ಬೇಗ ವಾಸಿ ಆಗ್ಲಿಕ್ಕೆ ಅನುಕೂಲ ಮಾಡ್ತಾ ಹೋಗುತ್ತೆ. ಸೊ ವಿಟಮಿನ್ ಸಿ ನಮ್ಗೆ ಹೇಗೆ ಸಿಗುತ್ತೆ ಅಂತ ನೋಡೋಣ. ವಿಟಮಿನ್ ಸಿ ನಮ್ಗೆ ಹುಳಿ ಸಿಹಿ ಇರುವಂತ ಸಿಟ್ರಸ್ ಫ್ರೂಟ್ಸ್ ಅಲ್ಲಿ ಸಿಗುತ್ತೆ. ಹಣ್ಣುಗಳು ಯಾವ್ದ್ಯಾವ್ದು? ಕಿತ್ಲೆ ಹಣ್ಣು, ಮೂಸಂಬಿ ಹಣ್ಣು, ನಿಂಬೆ ಹಣ್ಣು, ದ್ರಾಕ್ಷಿ ಹಣ್ಣು, ನೆಲ್ಲಿಕಾಯಿ, ಇದರಲ್ಲೆಲ್ಲ ವಿಟಮಿನ್ ಸಿ ಬಹಳ ಚೆನ್ನಾಗಿರುತ್ತೆ. ಅದೇ ರೀತಿ ಜಿಂಕ್ ನಮ್ಗೆ ಹೇಗೆ ಸಿಗುತ್ತೆ? ಈ ಡ್ರೈ ಫ್ರೂಟ್ಸ್, ಮುಖ್ಯವಾಗಿ ಈ ಗೇರ್ ಬೀಜ ಅಥವಾ ಗೋಡಂಬಿ ಅಂತ ಏನ್ ಹೇಳ್ತೀವಿ ಅದು, ಮತ್ತು ಬಾದಾಮಲ್ಲಿ ಚೆನ್ನಾಗಿ ಸಿಗುತ್ತೆ, ಕುಂಬಳಕಾಯಿ ಬೀಜದಲ್ಲಿ ಸಿಗುತ್ತೆ, ಈ ಕಡಲೆಕಾಳಲ್ಲಿ ಸಿಗುತ್ತೆ, ಅದೇ ರೀತಿ ಹಲವಾರು ಈ ಸೊಪ್ಪುಗಳಲ್ಲಿ ಸಿಗುತ್ತೆ. ಸೊ ಜಿಂಕ್ ಮತ್ತು ವಿಟಮಿನ್ ಸಿ ಚೆನ್ನಾಗಿ ತಗೊಳ್ಳೋದ್ರಿಂದ ಈ ಗಾಯ ಬೇಗ ವಾಸಿ ಆಗುವಂಥದ್ದನ್ನ ನಾವು ಚೆನ್ನಾಗಿ ನೋಡ್ಕೋಬಹುದು. ಎರಡನೇದು, ಒಸಡಲ್ಲಿ ರಕ್ತ ಬರುವಂತಹದ್ದು, ಗಮ್ ಬ್ಲೀಡಿಂಗ್. ಇದು ಕೂಡ ವಿಟಮಿನ್ ಸಿ ಕಡಿಮೆ ಇದ್ದಾಗ ಆಗುವಂತಹದ್ದು. ಒಸಡಲ್ಲಿರುವಂತಹ ರಕ್ತನಾಳಗಳು ವೀಕ್ ಆಗ್ತಾ ಬರುತ್ತೆ, ಅದು ಒಡೆದ್ಬಿಟ್ಟು ಒಳಗಡೆಯಿಂದ ರಕ್ತ ಬಂದ್ಬಿಡುತ್ತೆ. ಇದು ಯಾಕಾಗುತ್ತೆ ಅಂದ್ರೆ ರಕ್ತನಾಳದಲ್ಲೂ ಕೂಡ ಈ ಕೊಲಾಜನ್, ಅದರ ಜೊತೆಗೆ ಇಲಾಸ್ಟಿನ್ ಅನ್ನುವಂತಹ ಪ್ರೋಟೀನ್ ಇರುತ್ತೆ. ಅದು ಚೆನ್ನಾಗಿದ್ದಾಗ ನಮ್ಮ ಒಸಡಿನ ಆರೋಗ್ಯ ಚೆನ್ನಾಗಿರುತ್ತೆ, ಅವಾಗ ಯಾವುದೇ ರೀತಿ ತೊಂದರೆ ಆಗಲ್ಲ. ನಾವು ಬ್ರಷ್ ಮಾಡ್ಬೇಕಾದ್ರೆ ಸಡನ್ ಆಗಿ ಒಸಡಲ್ಲಿ ಬ್ಲೀಡಿಂಗ್ ಆಗುವಂತಹದ್ದು ಕಾಣಿಸ್ಕೋಬಹುದು. ಅಥವಾ ವಿಟಮಿನ್ ಸಿ ಕಡಿಮೆ ಇದ್ದಾಗ ನಮ್ಮ ಈ ರೋಗ ನಿರೋಧಕ ಶಕ್ತಿ ಕಡಿಮೆ ಇರುತ್ತೆ, ಸಣ್ಣ ಬ್ಲೀಡಿಂಗ್ ಆದ ತಕ್ಷಣ ಅಲ್ಲಿ ಇನ್ಫೆಕ್ಷನ್ ಆಗುವಂಥದ್ದು, ಜಿಂಜಿವೈಟಿಸ್ ಅಂತ, ಈ ಇನ್ಫೆಕ್ಷನ್ ಆಗುವಂತ ಸಾಧ್ಯತೆ ಇರುತ್ತೆ. ಆದ್ರಿಂದ ವಿಟಮಿನ್ ಸಿ ಹೆಚ್ಚಿರುವಂತಹ ಆಹಾರವನ್ನ ನಾವು ಸರಿಯಾಗಿ ತಗೋಬೇಕು. ಈಗಾಗಲೇ ತಿಳಿದ ಹಾಗೆ ಸಿಟ್ರಸ್ ಫ್ರೂಟ್ಸ್, ಹುಳಿ ಸಿಹಿ ಇರುವಂತಹ ಹಣ್ಣುಗಳು ಅಷ್ಟೇನಾ, ಅದ್ರ ಜೊತೆಗೆ ನಾವು ಈ ಪೇರ್ಲೆ ಹಣ್ಣನ್ನು ತಿನ್ಬೋದು. ಪೇರ್ಲೆ ಹಣ್ಣಲ್ಲಿ ವಿಟಮಿನ್ ಸಿ ಇರುತ್ತೆ, ಟೊಮ್ಯಾಟೊ ಹಣ್ಣಲ್ಲಿ ವಿಟಮಿನ್ ಸಿ ಇರುತ್ತೆ. ಇದೇ ರೀತಿ ಬೆಳಿಗ್ಗೆ ಎದ್ದ ತಕ್ಷಣ ಒಂದು ಲಿಂಬೆಹಣ್ಣಿನ ನೀರಲ್ಲಿ ಲಿಂಬೆಹಣ್ಣು ಹಾಕೊಂಡು ಕುಡಿಯುವಂತಹ ಅಭ್ಯಾಸ ಇದ್ರೆ ನಮ್ಮ ದೇಹವನ್ನು ನಾವು ಡಿಟಾಕ್ಸ್ ಮಾಡ್ಕೋಬಹುದು. ಅದ್ರ ಜೊತೆಗೆ ಈ ವಿಟಮಿನ್ ಸಿ ಪೂರೈಕೆ ಕೂಡ ಬಹಳ ಚೆನ್ನಾಗಿ ಆಗ್ತಾ ಹೋಗುತ್ತೆ. ಸೊ ಇದನ್ನು ನಾವು ಅರ್ಥ ಮಾಡ್ಕೋಬೇಕು. ದಿನಕ್ಕೆ 2 ಹೊತ್ತು ಬ್ರಷ್ ಮಾಡಬೇಕು, ಅದ್ರ ಜೊತೆಗೆ ವಿಟಮಿನ್ ಸಿ ಚೆನ್ನಾಗಿದ್ರೆ ನಮ್ಮ ಒಸಡಿನ ಆರೋಗ್ಯ ಚೆನ್ನಾಗಿರುತ್ತೆ. ಮೂರನೇದು, ಕಣ್ಣು ಒಣಗೋಗೋದು ಅಥವಾ ಕಣ್ಣೀರು ಬತ್ತು ಹೋಗ್ಬಿಡೋದು, ಕಣ್ಣಲ್ಲಿ ತುರ್ಕೆ ಬರೋದು ಮತ್ತು ಹೆಚ್ಚು ಬೆಳಕಿಲ್ಲದೆ ಇರುವಂತಹ ಜಾಗದಲ್ಲಿ ನಮಗೆ ದೃಷ್ಟಿ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇಲ್ಲ ಅಂತ ಹೇಳುವಂತಹ ತೊಂದರೆ. ಇದು ತುಂಬಾ ಜನರಿಗೆ ಇರುತ್ತೆ. ಇದನ್ನ ನೈಟ್ ಬ್ಲೈಂಡ್ನೆಸ್ ಅಂತ ಹೇಳ್ತೀವಿ. ಇದು ವಿಟಮಿನ್ ಎ ಕಡಿಮೆ ಇದ್ದಾಗ ನಮ್ಮ ದೇಹದಲ್ಲಿ ಕಾಣಿಸ್ಕೊಳ್ಳುವಂತಹ ಒಂದು ಚಿಹ್ನೆ ಅಂತ ಹೇಳ್ಬೋದು. ವಿಟಮಿನ್ ಎ ಚೆನ್ನಾಗಿದ್ದಾಗ ನಮ್ಮ ದೃಷ್ಟಿ ಚೆನ್ನಾಗಿರುತ್ತೆ, ನಮ್ಮ ಕಣ್ಣಿನ ಆರೋಗ್ಯ ಚೆನ್ನಾಗಿ ಕಾಪಾಡ್ಕೊಳ್ಲಿಕ್ಕೆ ಆಗುತ್ತೆ. ರೊಡಾಪ್ಸಿನ್ ಅನ್ನುವಂತಹ ಆ ಪ್ರೋಟೀನ್ ನಮ್ಮ ಕಣ್ಣಲ್ಲಿ ಕಡಿಮೆ ಬೆಳಕಲ್ಲೂ ಕೂಡ ನಮಗೆ ಚೆನ್ನಾಗಿ ದೃಷ್ಟಿ ಕಾಣುವ ರೀತಿಯಲ್ಲಿ ಕಾಪಾಡ್ಕೊಂಡು ಅದು ನೋಡ್ಕೊಳ್ಳುತ್ತೆ. ಅದು ಕಡಿಮೆ ಇದ್ದಾಗ, ವಿಟಮಿನ್ ಎ ಕಡಿಮೆ ಇದ್ದಾಗ ಈ ತೊಂದರೆಗಳು ಉಂಟಾಗ್ಬಿಡ್ಬೋದು. ಅದರ ಜೊತೆಗೆ ಕಾರ್ನಿಯಾ, ನಮ್ಮ ಕಣ್ಣಿನ ಮುಂದ್ಗಡೆ ಇರುವಂತಹ ಪದರ ಚೆನ್ನಾಗಿ ಅದು ಸರಿಯಾಗಿ ಲೂಬ್ರಿಕೇಟೆಡ್ ಆಗಿರಬೇಕು. ನಮಗೆ ಚೆನ್ನಾಗಿ ಕಣ್ಣು ಮುಚ್ಚಿ ತೆಗಿಲಿಕ್ಕೆ ಯಾವುದೇ ರೀತಿ ತೊಂದರೆ ಆಗಬಾರ್ದು, ನೋವು ಆಗಬಾರ್ದು ಅಂತಂದ್ರೆ ನಮಗೆ ಕಣ್ಣೀರು ಉತ್ಪತ್ತಿ ಸರಿಯಾಗಿ ಆಗ್ತಾ ಇರಬೇಕು. ಅದು ವಿಟಮಿನ್ ಎ ಚೆನ್ನಾಗಿದ್ದಾಗ ಆಗುತ್ತೆ. ಸೊ ವಿಟಮಿನ್ ಎ ನಮ್ಮ ಯಾವ ಆಹಾರದಲ್ಲಿ ಸಿಗುತ್ತೆ? ಬಹಳ ಚೆನ್ನಾಗಿ ಕ್ಯಾರೆಟ್ಗಳಲ್ಲಿ ಸಿಗುತ್ತೆ.
ಅದಕ್ಕೆ ಬೆಳೆಯುವಂತಹ ಮಕ್ಕಳಲ್ಲಿ ಕ್ಯಾರೆಟ್ ತಿನ್ಸೋದ್ರಿಂದ ಕಣ್ಣಿನ ದೃಷ್ಟಿ ಚೆನ್ನಾಗಾಗುತ್ತೆ, ಕ್ಯಾರೆಟ್ ಕೊಡಬೇಕು ಸಣ್ಣ ಮಕ್ಕಳಿಗೆ ಅಂತ ಹೇಳ್ತೀವಿ. ಅದೇ ತರ ಗೆಣಸು, ಸ್ವೀಟ್ ಪೊಟ್ಯಾಟೊ ಅಲ್ಲಿ ಬಹಳ ಚೆನ್ನಾಗಿ ವಿಟಮಿನ್ ಎ ಇರುತ್ತೆ. ಅಷ್ಟೇ ಅಲ್ಲದೆ ಹಲವಾರು ಎಲ್ಲಾ ರೀತಿಯಾದಂತಹ ಸೊಪ್ಪುಗಳಲ್ಲಿ ವಿಟಮಿನ್ ಎ ಚೆನ್ನಾಗಿರುತ್ತೆ. ಸೊ ಇದನ್ನ ನಮ್ಮ ಪ್ರತಿನಿತ್ಯದ ಆಹಾರದಲ್ಲಿ ಅಳವಡಿಸ್ಕೊಳ್ಳೋದ್ರಿಂದ ದೃಷ್ಟಿಯ ತೊಂದರೆಯನ್ನ ಆಗದೆ ಇರೋ ರೀತಿಯಲ್ಲಿ ನೋಡ್ಕೊಳ್ಳಿಕ್ಕೆ ಅನುಕೂಲ ಆಗ್ತಾ ಬರುತ್ತೆ. 4ನೇದು, ನಮ್ಮ ದೇಹದ ಕಂಟ್ರೋಲ್ ಇಲ್ಲದೆ ಕೆಲವೊಂದು ಮಾಂಸಖಂಡಗಳು ಅಲ್ಗಾಡುವಂತಹದ್ದು, ಇನ್ವಾಲಂಟರಿ ಮಸಲ್ ಟ್ವಿಚ್ ಅಂತ ಹೇಳ್ತೀವಿ. ಅಂದ್ರೆ ನಾವು ಕೆಲವೊಮ್ಮೆ ಕೇಳಿರ್ಬಹುದು, ಬಲ್ಗಡೆ ಹುಬ್ಬು ಹಾರ್ತಾ ಇದೆ ಅಂದ್ರೆ ಓ ಇವತ್ತೇನೋ ನನ್ಗೆ ಒಳ್ಳೇದಾಗುತ್ತೆ, ಒಳ್ಳೆ ಶಕನ ಅಂತ ಹೇಳ್ತಿರ್ತಾರೆ. ಇದು ಖಂಡಿತ ಅಲ್ಲ. ಏನಾದ್ರೂ ನಮ್ಮ ಕಂಟ್ರೋಲ್ ಇಲ್ಲದೆ ಮಾಂಸಖಂಡಗಳು ತೊಂದರೆ ಆಗ್ತಾ ಇದೆ ಅಂತಂದ್ರೆ ಮಾನಸಿಕ ಒತ್ತಡ ಕಡಿಮೆ ಮಾಡಬೇಕು, ನೀರ್ ಚೆನ್ನಾಗಿ ಕುಡಿಬೇಕು. ಅದರ ಜೊತೆಗೆ ಮುಖ್ಯವಾಗಿ ಮ್ಯಾಗ್ನೀಷಿಯಂ ಮತ್ತು ವಿಟಮಿನ್ ಡಿ ನಮ್ಮ ದೇಹದಲ್ಲಿ ಪೂರೈಕೆ ಆಗ್ತಾ ಇದೆಯಾ ಅಂತ ನಾವು ಪ್ರಶ್ನೆ ಮಾಡ್ಕೋಬೇಕು. ಮ್ಯಾಗ್ನೀಷಿಯಂ ಚೆನ್ನಾಗಿದ್ದಾಗ ನಮ್ಮ ಮಾಂಸಖಂಡಗಳು ಕಾಂಟ್ರಾಕ್ಟ್ ಆಗಿದ್ದು ಫ್ರೀಯಾಗಿ ರಿಲ್ಯಾಕ್ಸ್ ಆಗ್ಲಿಕ್ಕೆ ಅನುಕೂಲ ಆಗುತ್ತೆ. ಕ್ಯಾಲ್ಸಿಯಂ ಮತ್ತು ಮ್ಯಾಗ್ನೀಷಿಯಂ ಚೆನ್ನಾಗಿದ್ದಾಗ ಮಾಂಸಖಂಡಗಳು ಸರಿಯಾಗಿ ಕೆಲಸ ಮಾಡುತ್ತೆ. ವಿಟಮಿನ್ ಡಿ ಬಹಳ ಚೆನ್ನಾಗಿ ಸರಿಯಾಗಿ ನಮ್ಮ ದೇಹದಲ್ಲಿ ಪೂರೈಕೆ ಆದಾಗ ಮಾತ್ರ ನರಗಳ ಆರೋಗ್ಯ ಚೆನ್ನಾಗಿರುತ್ತೆ. ನರಗಳು ಮಾಂಸಖಂಡಗಳಿಗೆ ಕರೆಕ್ಟ್ ಆಗಿ ಸಿಗ್ನಲ್ ಅನ್ನು ಕಳಿಸುತ್ತೆ. ನಾವು ಹೇಳಿದ ಮಾತನ್ನ ನಮ್ಮ ಮಾಂಸಖಂಡ ಕೇಳಲಿಕ್ಕೆ ಅನುಕೂಲ ಆಗ್ತಾ ಬರುತ್ತೆ. ಸೊ ಮಾಂಸಖಂಡ ಎಲ್ಲೋ ಪಟಪಟ ಅಂತ ಹೊಡ್ಕೋತಾ ಇದೆ ಅಂತಂದ್ರೆ ಇದು ಒಳ್ಳೆ ಲಕ್ಷಣ ಅಲ್ಲ. ಮ್ಯಾಗ್ನೀಷಿಯಂ ವಿಟಮಿನ್ ಡಿ ಸರಿಯಾಗಿ ನಾವು ತಗೋಬೇಕು. ಮ್ಯಾಗ್ನೀಷಿಯಂ ನಮಗೆ ಬಹಳ ಚೆನ್ನಾಗಿ ಸಿಗೋದು ಈ ಪಂಪ್ಕಿನ್ ಸೀಡ್ಸ್ ಅಥವಾ ಕುಂಬಳಕಾಯಿ ಬೀಜದಲ್ಲಿ ಸಿಗುತ್ತೆ. ಸೊ 1 ಚಮಚ ಕುಂಬಳಕಾಯಿ ಬೀಜವನ್ನ ಪ್ರತಿದಿನ ತಿನ್ಬೇಕು. ಅದರ ಜೊತೆಗೆ ಈ ಬಾದಾಮನ್ನ ತಿನ್ಬೇಕು. ಡ್ರೈ ಫ್ರೂಟ್ಸ್ ಅಲ್ಲಿ ಬಾದಾಮಲ್ಲಿ ಈ ಮ್ಯಾಗ್ನೀಷಿಯಂ ಚೆನ್ನಾಗಿರುತ್ತೆ. ಎಲ್ಲ ಹಸಿರು ಸೊಪ್ಪುಗಳಲ್ಲಿ ಮ್ಯಾಗ್ನೀಷಿಯಂ ಚೆನ್ನಾಗಿರುತ್ತೆ. ವಿಟಮಿನ್ ಡಿ ನಮ್ಗೆ ಹೇಗೆ ಸಿಗುತ್ತೆ? ವಿಟಮಿನ್ ಡಿ ಫ್ಯಾಟಿ ಫಿಶ್ಗಳಲ್ಲಿ ಚೆನ್ನಾಗಿರುತ್ತೆ, ಹಾಲಿನ ಪದಾರ್ಥಗಳಲ್ಲಿ ಚೆನ್ನಾಗಿರುತ್ತೆ. ಅದರ ಜೊತೆಗೆ ಫೋರ್ಟಿಫೈಡ್ ಫುಡ್ಸ್ ಅಂದ್ರೆ ಈ ಕೃತಕವಾಗಿ ಈ ವಿಟಮಿನ್ ಡಿ ಅನ್ನ ಹಲವಾರು ಆಹಾರ ಪದಾರ್ಥಗಳಿಗೆ ಸೇರಿಸಿರ್ತಾರೆ. ಅಷ್ಟೇ ಅಲ್ಲದೆ ಇದು ಸನ್ಶೈನ್ ವಿಟಮಿನ್ ಅಂತ ಹೇಳ್ತೀವಿ. ವಿಟಮಿನ್ ನಮ್ಗೆ ಸೂರ್ಯನ ಕಿರಣಗಳಿಂದ ನಮ್ಗೆ 15-20 ನಿಮಿಷ ನಮ್ಮ ದೇಹವನ್ನ ಸೂರ್ಯನ ಕಿರಣಕ್ಕೆ ನಾವು ಹೊರಗಡೆ ಹೋಗ್ಬಾರ್ದಾಗ ನಮ್ಗೆ ವಿಟಮಿನ್ ಡಿ ನಮ್ಮ ಚರ್ಮದಲ್ಲಿ ಉತ್ಪತ್ತಿ ಆಗುತ್ತೆ. ವಿಟಮಿನ್ ಡಿ ಹೇಗೆ ಸಿಗುತ್ತೆ ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ನಾನು ವಿಡಿಯೋ ಮಾಡಿದ್ದೀನಿ, ಅದನ್ನ ನೀವು ನೋಡ್ಬೋದು. ಸೊ ಮ್ಯಾಗ್ನೀಷಿಯಂ ವಿಟಮಿನ್ ಡಿ ಎರಡೂ ಚೆನ್ನಾಗಿದ್ದಾಗ ನಮ್ಮ ಮಾಂಸಖಂಡಗಳು ನಮ್ಮ ಹೇಳಿದ ಮಾತನ್ನು ಕೇಳುತ್ತೆ. ಈ ರೀತಿ ನಮ್ ಕಂಟ್ರೋಲ್ ಇಲ್ಲದೆ ದೇಹ ಅಲ್ಲಾಡೋದು, ಮಾಂಸಖಂಡಗಳು ಟ್ವಿಚ್ ಆಗೋದು ಆಗೋಲ್ಲ. 5ನೇದು, ಯಾವಾಗ್ಲೂ ಸುಸ್ತಾಗಿರುವಂತದ್ದು ಮತ್ತು ಮೂಡ್ ಸ್ವಿಂಗ್ಸ್. ಅಂದ್ರೆ ಕೆಲವೊಮ್ಮೆ ಬಹಳ ಖುಷಿಲಿರೋದು ತಕ್ಷಣ ಸಿಟ್ಟು ಬಂದ್ಬಿಡುತ್ತೆ, ತಕ್ಷಣ ಬೇಜಾರಾಗ್ಬಿಡುತ್ತೆ. ಈ ರೀತಿ ಮೂಡ್ ಸ್ವಿಂಗ್ಸ್ ಆಗುವಂಥದ್ದು ಇದು ನಮ್ಮ ದೇಹದಲ್ಲಿ ವಿಟಮಿನ್ ಬಿ12 ಮತ್ತು ಫೋಲಿಕ್ ಆಸಿಡ್ ಕಡಿಮೆ ಇರುವಂತಹ ಲಕ್ಷಣಗಳು ಅಂತ ಹೇಳ್ಬೋದು. ವಿಟಮಿನ್ ಬಿ12 ಮತ್ತು ಫೋಲಿಕ್ ಆಸಿಡ್ ಚೆನ್ನಾಗಿದ್ದಾಗ ನಮ್ಮ ದೇಹದಲ್ಲಿ ರಕ್ತದ ಉತ್ಪತ್ತಿ ಚೆನ್ನಾಗಾಗುತ್ತೆ, ಮೆದುಳು ಚೆನ್ನಾಗಿ ಕೆಲಸ ಮಾಡುತ್ತೆ, ನರಗಳಲ್ಲಿ ಸಂಚಾರ ಚೆನ್ನಾಗಾಗುತ್ತೆ. ಅದರ ಜೊತೆಗೆ ಕೆಲವೊಂದು ನ್ಯೂರೋ ಟ್ರಾನ್ಸ್ಮಿಟರ್ಸ್ ಚೆನ್ನಾಗಿ ಇದ್ದಿದ್ರಿಂದ ನಮ್ಮ ಮೂಡ್ ಚೆನ್ನಾಗಿರುತ್ತೆ, ನಮ್ಮ ಮಾನಸಿಕ ಆರೋಗ್ಯ ಚೆನ್ನಾಗಿ ಕಾಪಾಡ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ. ಈ ಫೋಲಿಕ್ ಆಸಿಡ್ ಸರಿಯಾಗಿದ್ದಾಗ ಸೆರೋಟೋನಿನ್ ಅಂತ ನಮ್ಮ ಮೂಡನ್ನ ಸ್ಟೆಬಿಲೈಸ್ ಮಾಡುವಂತಹ ನ್ಯೂರೋ ಟ್ರಾನ್ಸ್ಮಿಟರ್ ಸರಿಯಾಗಿ ಉತ್ಪತ್ತಿ ಆಗ್ತಾ ಇರುತ್ತೆ. ಸೊ ಇದನ್ನ ಸರಿಯಾಗಿ ಇಟ್ಕೊಳ್ಳುವಂಥದ್ದು ಬಹಳ ಮುಖ್ಯ. ವಿಟಮಿನ್ ಬಿ12 ಮುಖ್ಯವಾಗಿ ನಮಗೆ ಮಾಂಸಾಹಾರಿ ಮೂಲಗಳಿಂದ ಸಿಗುತ್ತೆ. ಇದನ್ನ ಈ ಮೊಟ್ಟೆ ಮತ್ತು ಕೆಲವೊಂದು ಫ್ಯಾಟಿ ಫಿಶ್ಗಳಲ್ಲಿ ಬಹಳ ಚೆನ್ನಾಗಿ ಸಿಗುತ್ತೆ. ಅಷ್ಟು ಅಲ್ಲದೆ ಸಸ್ಯಾಹಾರಿ ಮೂಲದಿಂದ ವಿಟಮಿನ್ ಬಿ12 ಹೇಗೆ ತಗೋಬಹುದು, ಅವ್ರು ಹೇಗೆ ತಗೋಬೇಕು ಅನ್ನೋದ್ರ ಬಗ್ಗೆ ಡೀಟೇಲ್ಡ್ ಆಗಿ ನಾನು ವಿಡಿಯೋ ಮಾಡಿದ್ದೀನಿ, ಅದನ್ನ ನೋಡ್ಬೋದು. ಈ ಫೋಲಿಕ್ ಆಸಿಡ್ ನಮಗೆ ಸೊಪ್ಪುಗಳಲ್ಲಿ ಹೆಚ್ಚು ಚೆನ್ನಾಗಿ ಸಿಗುತ್ತೆ. ಸೊ ಇದನ್ನ ನಾವು ಸರಿಯಾಗಿ ಅಳವಡಿಸ್ಕೊಳ್ಳೋದ್ರಿಂದ ಈ ವಿಟಮಿನ್ ಬಿ12 ಫೋಲಿಕ್ ಆಸಿಡ್ ನಮ್ಮ ಆಹಾರದಲ್ಲಿ ಇದ್ದಾಗ ಈ ಮೂಡ್ ಸ್ವಿಂಗ್ಸ್ ಆಗುವಂತಹದ್ದು, ಬೇಗ ಸುಸ್ತಾಗುವಂತಹದ್ದು, ಬೇಜಾರಾಗುವಂತಹದ್ದು, ಈ ರೀತಿ ಮಾನಸಿಕ ಖಿನ್ನತೆ ಆಗುವಂತಹ ತೊಂದರೆಗಳನ್ನ ಕಡಿಮೆ ಮಾಡ್ಕೋಬಹುದು. 6ನೇದು, ಬೇಗ ಕೂದಲು ಬೆಳ್ಳಗಾಗುವಂಥದ್ದು. ಈಗಿನ ಪ್ರಪಂಚದಲ್ಲಿ ನಾವು ಹಲವಾರು ಜನ ಈ ಸಮಸ್ಯೆಯಿಂದ ಬಳಲ್ತಾ ಇರೋದನ್ನು ನೋಡ್ತಾ ಇದೀವಿ. ತುಂಬಾ ಮಾನಸಿಕ ಒತ್ತಡ ಇರಬಹುದು, ಅನುವಂಶೀಯತೆ ಇರಬಹುದು. ಆದ್ರೆ ಅದರ ಜೊತೆಗೆ ಈ ನಮ್ಮ ದೇಹದಲ್ಲಿ ಕಾಪರ್, ಜಿಂಕ್ ಮತ್ತು ವಿಟಮಿನ್ ಬಿ12 ಕಡಿಮೆ ಇದ್ದಾಗ ಬೇಗ ಈ ಕೂದಲು ಕಪ್ಪಾಗಿರುವಂತಹದ್ದು ಬೆಳ್ಳಗಾಗ್ತಾ ಬರುತ್ತೆ, ಅದು ವೀಕ್ ಆಗ್ತಾ ಬರುತ್ತೆ, ತೆಳ್ಳಗಾಗ್ತಾ ಬರುತ್ತೆ ಅಂತ ಹೇಳ್ಬೋದು. ಇದನ್ನ ಸರಿಪಡಿಸ್ಕೊಳ್ಳೋದು ಹೇಗೆ, ಯಾಕೆ ಸರಿಪಡಿಸ್ಕೋಬೇಕು ಅಂತ ನೋಡೋಣ. ಕಾಪರ್ ಈ ಖನಿಜಾಂಶ ಚೆನ್ನಾಗಿದ್ದಾಗ ನಮ್ಮ ಕೂದಲುಗಳಲ್ಲಿರುವಂತಹ ಮೆಲನಿನ್ ಅಂದ್ರೆ ಅದು ಕಪ್ಪಾಗಿರ್ಲಿಕ್ಕೆ ಬೇಕಾಗಿರುವಂತಹ ಪಿಗ್ಮೆಂಟ್ ಚೆನ್ನಾಗಿರುತ್ತೆ, ಅದರಲ್ಲಿರುವಂತಹ ಕೊಲಾಜನ್ ಚೆನ್ನಾಗಿರುತ್ತೆ. ಅದೇ ರೀತಿ ಜಿಂಕ್ ಚೆನ್ನಾಗಿದ್ದಾಗ, ಜಿಂಕ್ ಖನಿಜಾಂಶ ಚೆನ್ನಾಗಿದ್ದಾಗ ಒಳಗಡೆ ಕೋಶಗಳು ಸರಿಯಾಗಿ ಬೇಗ ರಿಪೇರ್ ಆಗುತ್ತೆ, ಅಂದ್ರೆ ಒಳಗಡೆ ಹೇರ್ ರಿಪೇರ್ ಬೇಗ ಚೆನ್ನಾಗಾಗ್ಲಿಕ್ಕೆ ಅನುಕೂಲ ಆಗುತ್ತೆ. ವಿಟಮಿನ್ ಬಿ12 ಚೆನ್ನಾಗಿದ್ದಾಗ ಒಳಗಡೆ ಇರುವಂತಹ ಕೋಶಗಳು ಡಿವೈಡ್ ಆಗುವಂತದ್ದು, ಸೆಲ್ ಡಿವಿಷನ್ ಚೆನ್ನಾಗಾಗ್ಲಿಕ್ಕೆ ಅನುಕೂಲ ಆಗ್ತಾ ಬರುತ್ತೆ. ಸೊ ಇದು 3 ಕೂಡ ಬೇಕು. ನಮ್ಗೆ ಈ ಕಾಪರ್ ಹೇಗೆ ಸಿಗುತ್ತೆ? ಹೆಚ್ಚಿನ ಕಾಳುಗಳಲ್ಲಿ ಸಿಗುತ್ತೆ. ಕಾಳುಗಳನ್ನ ನಾವು ತಗೋಬೇಕು, ಕಾಳನ್ನ ತಿನ್ನುವಂತಹ ಅಭ್ಯಾಸ ಇರಬೇಕು. ಅದರ ಜೊತೆಗೆ ಸೂರ್ಯಕಾಂತಿ ಬೀಜದಲ್ಲಿ ಕಾಪರ್ ಚೆನ್ನಾಗಿ ಸಿಗುತ್ತೆ. ಅದೇ ರೀತಿ ಜಿಂಕ್ ನಮ್ಗೆ ಮುಖ್ಯವಾಗಿ ಕುಂಬಳಕಾಯಿ ಬೀಜದಲ್ಲಿ ಸಿಗುತ್ತೆ ಮತ್ತು ಇಡೀ ಸಿರಿ ಧಾನ್ಯಗಳು, ಪಾಲಿಶ್ ಮಾಡದೇ ಇರುವಂತಹ ಅಕ್ಕಿ, ನವಣೆ ಅಕ್ಕಿ, ಈ ಇಡೀ ಗೋಧಿ ಹಿಟ್ಟು ಅದರಲ್ಲಿ ಬಹಳ ಚೆನ್ನಾಗಿ ಸಿಗುತ್ತೆ. ಬ್ರೌನ್ ರೈಸ್ ಇದರಲ್ಲೆಲ್ಲ ಸಿಗುತ್ತೆ ಅಂತ ಹೇಳ್ಬೋದು. ಅದ್ರ ಜೊತೆಗೆ ವಿಟಮಿನ್ ಬಿ12 ನಾವು ತಗೊಂಡಾಗ
ಕಾಪರ್, ಜಿಂಕ್, ವಿಟಮಿನ್ B12 ತಗೊಂಡಾಗ ನಮ್ಮ ಕೂದಲಿನ ಆರೋಗ್ಯ ಚೆನ್ನಾಗಿರುತ್ತೆ. ಬೇಗ ನಾವು ಅದು ಬೆಳ್ಳಗಾಗದೇ ಇರೋ ರೀತಿಯಲ್ಲಿ ಕಪ್ಪಾಗಿ ಇಟ್ಕೊಳ್ಳಿಕ್ಕೆ ಅನುಕೂಲ ಆಗ್ತಾ ಹೋಗುತ್ತೆ. 7ನೇದು ಉಗುರಿನ ಸಮಸ್ಯೆಗಳು. ನೀವು ಹಲವಾರು ಜನರಲ್ಲಿ ನೋಡಿರ್ಬೋದು, ಉಗುರು ವೀಕ್ ಆಗ್ತಾ ಹೋಗ್ತಾ ಇರುತ್ತೆ, ಪುಡಿ ಪುಡಿ ಆಗುವಂಥದ್ದು, ಉಗುರಲ್ಲಿ ಕೆಲವೊಂದು ಗೆರೆಗಳು ಕಾಣಿಸ್ಕೊಳ್ಳುವಂಥದ್ದು, ಲೈನ್ಗಳು ಕಾಣಿಸ್ಕೊಳ್ಳುವಂಥದ್ದು, ಅಥವಾ ಅದರ ಶೇಪೇ ಬದಲಾಗ್ಬಿಟ್ಟಿರುತ್ತೆ. ಸ್ಪೂನ್ ತರ, ಸ್ಪೂನಿಂಗ್ ಆಫ್ ನೇಲ್ಸ್ ಅಂತ ಹೇಳ್ತೀವಿ, ಸ್ಪೂನ್ ತರ ಆಗ್ಬಿಟ್ಟಿರುತ್ತೆ. ಇವೆಲ್ಲ ಆ ಪೋಷಕಾಂಶಗಳು ಕಡಿಮೆ ಇರುವಂತಹ ಲಕ್ಷಣಗಳು ಅಂತ ಹೇಳ್ಬೋದು. ಮುಖ್ಯವಾಗಿ ಕಬ್ಬಿಣದಂಶ ಮತ್ತು ಬಯೋಟಿನ್, ವಿಟಮಿನ್ B7 ಕಡಿಮೆ ಇದ್ದಾಗ. ಕಬ್ಬಿಣದಂಶ ನಮ್ಮ ದೇಹದಲ್ಲಿ ಹಿಮೋಗ್ಲೋಬಿನ್ ಉತ್ಪತ್ತಿ ಆಗ್ಲಿಕ್ಕೆ, ಆಮ್ಲಜನಕ ಎಲ್ಲಾ ದೇಹಕ್ಕೆ ಹೋಗ್ಲಿಕ್ಕೆ ಬಹಳ ಅನುಕೂಲ ಮಾಡಿಕೊಳ್ಳುವಂತಹ ಕಬ್ಬಿಣದಂಶ ಮುಖ್ಯವಾದಂತಹ ಒಂದು ಅಂಗ ಅಂತ ಹೇಳ್ಬೋದು. ಅದು ಈ ಉಗುರಿಗೆ ಹೋಗುವಂತಹ ಆಕ್ಸಿಜನ್, ಆಮ್ಲಜನಕ ಕಡಿಮೆ ಆದಾಗ, ಹಿಮೋಗ್ಲೋಬಿನ್ ಕಡಿಮೆ ಆದಾಗ ಆ ಕಬ್ಬಿಣದಂಶ ಕಡಿಮೆ ಇರೋದ್ರಿಂದ ಈ ರೀತಿ ಉಗುರು ವೀಕ್ ಆಗುವಂತ ಸಾಧ್ಯತೆ ಇರಬಹುದು. ಅದ್ರ ಜೊತೆಗೆ ಬಯೋಟಿನ್, ವಿಟಮಿನ್ B7 ಚೆನ್ನಾಗಿದ್ದಾಗ ನಮ್ಮ ಕೂದಲು, ಉಗುರಿನ ಆರೋಗ್ಯ, ಚರ್ಮದ ಆರೋಗ್ಯ ಚೆನ್ನಾಗಿಟ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ. ಇದಕ್ಕೆ ಬ್ಯೂಟಿ ವಿಟಮಿನ್ ಅಂತ ಹೇಳ್ತೀವಿ. ಇದರಲ್ಲಿ ಕೆರಾಟಿನ್ ಉತ್ಪತ್ತಿ ಚೆನ್ನಾಗಾಗ್ಲಿಕ್ಕೆ ವಿಟಮಿನ್ B7 ಅಥವಾ ಬಯೋಟಿನ್ ಬೇಕು ಅಂತ. ಸೊ ಇದು ಸರಿ ಆಗ್ತಾ ಇಲ್ಲ ಅಂತಂದಾಗ ಕೂಡ ಉಗುರು ಈ ವೀಕ್ ಆಗುವಂತಹದ್ದು, ಈ ಲಕ್ಷಣಗಳು ಕಾಣಿಸ್ಕೊಂಡ್ಬಿಡ್ಬೋದು. ಅದಕ್ಕೋಸ್ಕರ ನಮ್ಮ ದೇಹದಲ್ಲಿ ಕಬ್ಬಿಣದಂಶ ಮತ್ತು ವಿಟಮಿನ್ B7 ಚೆನ್ನಾಗಿಲ್ಲ ಅನ್ನೋದು ಈ ಉಗುರಿನ ತೊಂದರೆಯಿಂದ ಕಾಣಿಸ್ಕೊಳ್ಳುತ್ತೆ. ಇದನ್ನು ಸರಿಪಡಿಸ್ಕೋಬೇಕು ಅಂತಂದ್ರೆ ಕಬ್ಬಿಣದಂಶ ನಮಗೆ ಮುಖ್ಯವಾಗಿ ಸೊಪ್ಪಿನ ಪದಾರ್ಥಗಳಲ್ಲಿ ಮತ್ತು ಈ ಬೀಟ್ರೂಟು, ಈ ಬೆಲ್ಲ, ಇದರಲ್ಲೆಲ್ಲ ಕಬ್ಬಿಣದಂಶ ಜಾಸ್ತಿ ಇರುತ್ತೆ. ಅದ್ರ ಜೊತೆಗೆ ಈ ವಿಟಮಿನ್ B7, ಬಯೋಟಿನ್ ನಮಗೆ ಮೊಟ್ಟೆಯ ಹಳದಿ ಭಾಗದಲ್ಲಿ ಸಿಗುತ್ತೆ. ಸೊ ಇಡೀ ಮೊಟ್ಟೆ ತಿನ್ನೋದು ಒಳ್ಳೇದು ಅಂತ ಹೇಳ್ತೀವಿ. ಈ ಡ್ರೈ ಫ್ರೂಟ್ಸ್ಗಳು ಮತ್ತು ಬೀಜಗಳು, ಅಗಸೆ ಬೀಜ, ಚಿಯಾ ಬೀಜ, ಕುಂಬಳಕಾಯಿ ಬೀಜ, ಸೂರ್ಯಕಾಂತಿ ಬೀಜ, ಇದನ್ನೆಲ್ಲ ಪ್ರತಿದಿನ ತಿನ್ನುವಂತಹ ಅಭ್ಯಾಸ. ಗೆಣಸು, ಇದರಲ್ಲೆಲ್ಲ ಬಯೋಟಿನ್ ಹೆಚ್ಚಿರುತ್ತೆ. ಸೊ ವಿಟಮಿನ್ B7 ಅಂದ್ರೆ ಬಯೋಟಿನ್ ಮತ್ತು ಕಬ್ಬಿಣದಂಶ ಚೆನ್ನಾಗಿರೋದ್ರಿಂದ ನಮ್ಮ ಉಗುರಿನ ಆರೋಗ್ಯ, ಚರ್ಮದ ಆರೋಗ್ಯವನ್ನು ಚೆನ್ನಾಗಿಟ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ. 8ನೇದು ಮತ್ತು ಕೊನೆಯದು ಬಾಯಿ ಮತ್ತು ತುಟಿ ಹತ್ರ ಗಾಯ ಆಗುವಂತಹದ್ದು ಅಥವಾ ಒಡೆಯುವಂತಹದ್ದು ಅಂತ ಹೇಳ್ತೀವಿ, ಆಂಗುಲಾರ್ ಕೀಲೈಟಿಸ್ ಅಂತ. ಇದು ಸಣ್ಣ ಮಕ್ಕಳಲ್ಲಿ ಮತ್ತು ವಯಸ್ಸಾದವರಲ್ಲಿ ಹೆಚ್ಚು ಕಾಣಿಸ್ಕೊಳ್ಳುವಂಥದ್ದು. ಇದು ವಿಟಮಿನ್ B ಕಾಂಪ್ಲೆಕ್ಸ್ ಕಡಿಮೆ ಇದೆ ಅಂತ ಹೇಳುವಂತಹ ಲಕ್ಷಣ. ಅದ್ರ ಜೊತೆಗೆ ಕಬ್ಬಿಣದಂಶ ಕಡಿಮೆ ಇದ್ದಾಗಲೂ ಈ ತೊಂದರೆ ಕಾಣಿಸ್ಕೋಬಹುದು. ಮುಖ್ಯವಾಗಿ ವಿಟಮಿನ್ B2 ಅಂದ್ರೆ ರೈಬೋಫ್ಲೇವಿನ್ ಮತ್ತು ವಿಟಮಿನ್ B3 ನಿಯಾಸಿನ್ ಕಡಿಮೆ ಇದ್ದಾಗ, ಇದೆರಡು ನಮ್ಮ ಚರ್ಮದ ಆರೋಗ್ಯ, ಮ್ಯೂಕಸ್ ಮೆಂಬ್ರೇನ್ಸ್ಗಳು, ತುಟಿ, ಬಾಯಿ, ನಾಲ್ಗೆ ಚೆನ್ನಾಗಿರ್ಲಿಕ್ಕೆ ಅನುಕೂಲ ಆಗ್ತಾ ಇರುತ್ತೆ. ಅದು ಯಾವಾಗ ಕಡಿಮೆ ಆಗುತ್ತೋ ಈ ರೀತಿ ಗಾಯಗಳಾಗುವಂಥದ್ದು, ಒಡೆಯುವಂತಹ ಸಾಧ್ಯತೆ ಇರುತ್ತೆ ಅಂತ ಹೇಳ್ತೀವಿ. ಸೊ ಇದು ನಮಗೆ ಹೇಗೆ ಆಹಾರದಲ್ಲಿ ಪೂರೈಕೆ ಆಗುತ್ತೆ? ವಿಟಮಿನ್ B2 ರೈಬೋಫ್ಲೇವಿನ್ ನಮಗೆ ಮೊಟ್ಟೆಯಲ್ಲಿ ಸಿಗುತ್ತೆ, ಬಾದಾಮಲ್ಲಿ ಸಿಗುತ್ತೆ ಮತ್ತು ಹಾಲಿನ ಪದಾರ್ಥಗಳಲ್ಲಿ ಸಿಗುತ್ತೆ. ವಿಟಮಿನ್ B3 ನಿಯಾಸಿನ್ ನಮಗೆ ಬಹಳ ಚೆನ್ನಾಗಿ ಚಿಕನ್ ತಿನ್ನೋರಿಗೆ ಸಿಗುತ್ತೆ ಮತ್ತು ಈ ಶೇಂಗಾ ಬೀಜದಲ್ಲಿ ಸಿಗುತ್ತೆ ಅಂತ ಹೇಳ್ಬೋದು. ಕಬ್ಬಿಣದಂಶ ಹೇಗೆ ಅಂತ ನಾವು ನೋಡಿದೀವಿ. ಆದ್ರೆ ಕಬ್ಬಿಣದಂಶ ನಮ್ಮ ದೇಹದಲ್ಲಿ ಹೀರ್ಕೋಬೇಕು ಅಂತಂದ್ರೆ ವಿಟಮಿನ್ C ಹೆಚ್ಚಿರುವಂತ ಆಹಾರ ಜೊತೆಗೆ ಸೇರ್ಕೊಂಡು ತಗೊಂಡಾಗ, ಅದನ್ನ ಪೇರ್ ಮಾಡಿದಾಗ ನಮಗೆ ಆ ಹೀರುವಿಕೆ ಅಥವಾ ಅಬ್ಸಾರ್ಪ್ಷನ್ ಜಾಸ್ತಿ ಆಗ್ತಾ ಹೋಗುತ್ತೆ. ಅದೇ ತರ ಫ್ಯಾಟ್ ಸಾಲ್ಯುಬಲ್ ವಿಟಮಿನ್ಸ್ ಅಂತ ಇರುತ್ತೆ. ಈ ಕೊಬ್ಬಿನಂಶದಲ್ಲಿ ಕರಗುವಂತಹ ವಿಟಮಿನ್ A, D, E, K, ಈ ವಿಟಮಿನ್ಗಳು ಚೆನ್ನಾಗಿ ನಮ್ಗೆ ದೇಹಕ್ಕೆ ಸೇರ್ಬೇಕು ಅಂತಂದ್ರೆ ಒಳ್ಳೆ ಕೊಬ್ಬಿನಾಂಶ ನಮ್ಗೆ ಆಹಾರದಲ್ಲಿ ಇದ್ದಾಗ ಮಾತ್ರ ಸಾಧ್ಯ. ಸೊ ಸಮತೋಲನದ ಆಹಾರವನ್ನ ಹೇಗೆ ತಗೋಬೇಕು ಅಂತ ನಾವು ಅರ್ಥ ಮಾಡ್ಕೋಬೇಕು. ಸರಿಯಾದ ರೀತಿಯಲ್ಲಿ ಸೊಪ್ಪು, ತರಕಾರಿ, ಹಣ್ಣುಗಳನ್ನ, ಈ ಡ್ರೈ ಫ್ರೂಟ್ಸ್ ಗಳನ್ನ ತಿನ್ನುವಂತಹ ಅಭ್ಯಾಸ ಇದ್ದಾಗ ನಮ್ಗೆ ಎಲ್ಲಾ ರೀತಿಯಾದಂತಹ ಪೋಷಕಾಂಶಗಳು ಸಿಕ್ಕಿ ನಮ್ಮ ಆರೋಗ್ಯ ಚೆನ್ನಾಗಿ ಕಾಪಾಡ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ. ಇವಿಷ್ಟರಲ್ಲಿ ಯಾವ ಚಿಹ್ನೆ ನಿಮ್ಗೆ ಹೆಚ್ಚು ಮುಖ್ಯ ಅಂತ ಅನಿಸ್ತು, ಅಥವಾ ನೀವು ಯಾವ ಈ ತೊಂದರೆಯಿಂದ ಬಳಲ್ತಾ ಇದ್ರಿ, ಅಥವಾ ನಿಮ್ಗೆ ಇನ್ನೂ ಹೆಚ್ಚು ವಿಟಮಿನ್ಗಳ ಬಗ್ಗೆ ತಿಳ್ಕೋಬೇಕು, ಯಾವ ವಿಟಮಿನ್ಗಳ ಬಗ್ಗೆ ತಿಳ್ಕೋಬೇಕು ಅಂತ ನನಗೆ ದಯವಿಟ್ಟು ಕಮೆಂಟ್ ಮಾಡಿ. ಅದರ ಬಗ್ಗೆ ಹೆಚ್ಚಿನ ವಿಡಿಯೋಗಳನ್ನ ನಾನು ಮಾಡ್ತೀನಿ. ಇವತ್ತಿನ ವಿಡಿಯೋ ಚೆನ್ನಾಗಿ ಇಷ್ಟ ಆಯಿತು ಅಂತಂದ್ರೆ ಇದನ್ನ ದಯವಿಟ್ಟು ಲೈಕ್ ಮಾಡಿ ಮತ್ತು ಅಕ್ಕಪಕ್ಕದವ್ರ ಜೊತೆ ಇದನ್ನ ಹಂಚ್ಕೊಡಿ. ಇದೇ ರೀತಿಯಾದಂಥ ಹೆಚ್ಚಿನ ವಿಡಿಯೋ ನೋಡಬೇಕು ಅಂತಂದ್ರೆ ನನ್ನ ಚಾನೆಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಯಾಕಂದ್ರೆ ನಮ್ಮ ಆರೋಗ್ಯ ನಮ್ಮ ಕೈಲಿದೆ, ಅದನ್ನ ಸರಿಯಾಗಿ ಇಟ್ಕೊಳ್ಳೋದು ನಮ್ಮ ಕರ್ತವ್ಯ. ನಮಸ್ಕಾರ.